ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಿರಿಯಾನಿ. ಇಷ್ಟು ಸಿಂಪಲ್ ಆಗಿರೋ ಬಿರಿಯಾನಿ, ತುಂಬ ಬೇಗ ಆಗುವಂಥ ಬಿರಿಯಾನಿ ಆ್ಯಂಡ್ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡುವಂಥ ಬಿರಿಯಾನಿ. ತುಂಬ ಈಸಿ ಇದೆ, ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಆ್ಯಂಡ್ ತುಂಬ ಬೇಗ ಆಗುವಂಥ ಬಿರಿಯಾನಿ. ಇದಕ್ಕೆ ಜಸ್ಟ್ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು: ಚಕ್ಕೆ, ಲವಂಗ, ಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, 1 ಟೊಮೊಟೊ ಆ್ಯಂಡ್ ಪುದೀನ, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಹಸಿರು ಮೆಣಸಿನ್ಕಾಯಿ. ಇಷ್ಟೇ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಂಪ್ಲೀಟ್ ನುಣ್ಣಗಾಗೋ ಥರ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಒಗ್ಗರಣೆಗೆ ಜಸ್ಟ್ 2 ಐಟಮ್ ಬೇಕಾಗಿರೋದು: ಒಂದು ಟೊಮೊಟೊ, ಇನ್ನೊಂದು ಈರುಳ್ಳಿನ ನಾನು ಸಣ್ಣದಾಗಿ ಉದ್ದೋದಕ್ಕೆ ಹಚ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಟೊಮೊಟೊ, 1 ಟೊಮೊಟೊನ ಯೂಸ್ ಮಾಡಿದ್ದೀನಿ, ಕಟ್ ಮಾಡ್ಕೊಳ್ಳೋದು ಅಷ್ಟೇ. ನೆಕ್ಸ್ಟು ಮತ್ತು ಪಲಾವ್ ಸ್ಪೈಸಸ್ಸು. ಈ ಪಲಾವ್ ಎಲೆ ಗ್ರೀನ್ ಕಲರ್ ಇದೆ ಅಂತ ಯೋಚನೆ ಮಾಡಬೇಡಿ, ಅದು ನಮ್ಮದೇ ಓನ್ ಮರ ಇದೆ, ಸೊ ಅದರಿಂದ ಕಿತ್ಕೊಂಡು ಬಂದಿರೋದು. ಸೊ ಅದಕ್ಕೆ ಅದು ಇನ್ನೂ ಒಣಗಿಲ್ಲ, ಗ್ರೀನ್ ಕಲರೇ ಇದೆ, ಬಟ್ ಫ್ಲೇವರ್ ಸೇಮ್ ಫ್ಲೇವರೇ ಕೊಡುತ್ತೆ. ಜಸ್ಟ್ ಸಿಂಪಲ್ ಸ್ಟೆಪ್ಸ್. ಒಗ್ಗರಣೆಗೆ ಕುಕ್ಕರ್ಗೆ ಎಣ್ಣೆ ಬಿಟ್ಟು ಕಾಯಕ್ಕಿಡಿ. ನೆಕ್ಸ್ಟು ಎಲ್ಲ ಸ್ಪೈಸಸ್ನೂ ಆ್ಯಡ್ ಮಾಡಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಜಸ್ಟ್ ಒಂದು ಆನಿಯನ್ನ ಏನು ಕಟ್ ಮಾಡ್ಕೊಂಡಿರ್ತೀರಲ್ಲ, ಆ ಆನಿಯನ್ನ ಆ್ಯಡ್ ಮಾಡಿ ಅದು ಗೋಲ್ಡನ್ ಫ್ರೈ ಆಗಬೇಕು. ಗೋಲ್ಡನ್ ಫ್ರೈ ಆಗೋ ತನಕ ಬೇರೆ ಏನನ್ನೂ ಆ್ಯಡ್ ಮಾಡಬೇಡಿ. ಆನಿಯನ್ ಗೋಲ್ಡನ್ ಫ್ರೈ ಆಗಬೇಕು. ನೆಕ್ಸ್ಟು ಇದನ್ನು ನಾವು ಕುಕ್ಕರಲ್ಲಿ ಸಹ ಮಾಡ್ಕೋಬೋದು, ಈವನ್ ಒಂದು ಓಪನ್ ತಪ್ಪಲೆ ಏನಿರುತ್ತೆ ಅದರಲ್ಲೂ ಸಹ ಮಾಡ್ಕೋಬಹುದು. ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ, ತುಂಬ ಈಸಿಯಾಗಿ ಆಗುತ್ತೆ. ಸೊ ನಾವೆಲ್ಲದನ್ನು ಯಾವಾಗಲೂ ಈಸಿಯೆಸ್ಟ್ ವೇನೇ ಹುಡ್ಕೋದಲ್ವ. ಸೊ ಈಸಿಯೆಸ್ಟ್ ವೇಯಲ್ಲಿ ಯಾವುದಾಗುತ್ತೋ ಅದನ್ನೇ ಮಾಡೋಣ, ಯಾಕೆಂದರೆ ನಮಗೆಲ್ಲ ಕ್ವಿಕ್ಕಾಗಿ ಆಗಬೇಕು ಅಲ್ವಾ. 2 ಟೇಸ್ಟ್ ಸೇಮ್ ಇರುತ್ತೆ. ಆ್ಯಂಡ್ ನಾನಿಲ್ಲಿ ಗೋಲ್ಡನ್ ಫ್ರೈ ಆಗಿದ್ಮೇಲೆ ಈರುಳ್ಳಿ, ನೆಕ್ಸ್ಟು ನಾನು ಸ್ವಲ್ಪ ಸೋಂಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಟೇಸ್ಟಿಗೆ ಹೇಗೆ ಬೇಕೋ ಅದಕ್ಕೆ ನೀವು ಆ್ಯಡ್ ಮಾಡ್ಕೋಬೋದು. ಫ್ಲೇವರ್ ಕಸ್ತೂರಿ ಮೇಥಿ ಇದೆಲ್ಲ ತುಂಬ ಚೆನ್ನಾಗಿ ಜಾಸ್ತಿ ಫ್ಲೇವರ್ ಬರಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಸ್ ಎಲ್ಲ ಕಮ್ಮಿ ತಿಂತಾರೆ, ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ ಜಾಸ್ತಿ ಸ್ಪೈಸಸ್ ಇದ್ದರೆ. ಸೊ ಅದಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಈರುಳ್ಳಿ ಫ್ರೈ ಆಗಿದ ತಕ್ಷಣ ನೀವು ಚಿಕನ್ನ ಆ್ಯಡ್ ಮಾಡ್ಕೋಬೇಡಿ, ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ಟೊಮೊಟೊ ಆ್ಯಕ್ಚುಲಿ ಚಿಕನ್ನ ಆ್ಯಡ್ ಮಾಡ್ತಾರೆ ಕೆಲವೊಬ್ಬರು, ಏಕೆಂದರೆ ಟೊಮೊಟೊ ಹಾಕಿದ್ಮೇಲೆ ಚಿಕನ್ ಬೇಯಲ್ಲ ಅಂತ. ಇಲ್ಲ, ಅದಕ್ಕೊಂದು ಟಿಪ್ಸ್ ಇದೆ. ಏನಪ್ಪ ಅಂದರೆ ಈರುಳ್ಳಿ ಆದಮೇಲೆ ಟೊಮೊಟೊನ ಹಾಕಿ ನಂತರ ಅದು ಚೆನ್ನಾಗಿ ಎಣ್ಣೆ ಬಿಡೋ ತನಕ ಫ್ರೈ ಆಗಬೇಕು. ಚೆನ್ನಾಗಿ ಟೊಮೊಟೊ ಬೆಂದ ನಂತರ ನೀವು ಚಿಕನ್ನ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಏನು ಹುಳಿ ಇರೋದ್ರಿಂದ ಬೇಯದೇ ಇರೋದು ಆ ಥರದ್ದೆಲ್ಲ ಏನೂ ಆಗೋಲ್ಲ. ಟೊಮೊಟೊ ಚೆನ್ನಾಗಿ ಟೊಮೊಟೊ ಚೆನ್ನಾಗಿ ಬೆಂದ ನಂತರ ಆಯಿಲ್ ಬಿಟ್ಕೊಂಡ್ಮೇಲೆ ನಾವು ಏನು ರುಬ್ಬಿಟ್ಕೊಂಡಿರೋವಂಥ ಪೇಸ್ಟ್ನ ಆ್ಯಡ್ ಮಾಡಬೇಕು. ನಾವು ಆವಾಗಲೇ ಏನೇನು ತೋರಿಸಿದೆ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ಲ, ಅದನ್ನು ಆ್ಯಡ್ ಮಾಡಿದ ನಂತರ ಅದಕ್ಕೆ ನೀರು ಹಾಕೋದು ಆ ಥರದ್ದೆಲ್ಲ ಏನೂ ಮಾಡಬೇಡಿ. ಮಿಕ್ಸಿಗೆಲ್ಲ ಅದು ಜಾರೆಲ್ಲ ತೊಳೆದ್ಬಿಟ್ಟು ನೀರು ಹಾಕೋದು ಆ ಥರ ಎಲ್ಲ ಏನೂ ಮಾಡಬೇಡಿ. ಆ ಥರ ಏನಾದರೂ ಮಾಡಬೇಕು ಅಂದರೆ ಲಾಸ್ಟಲ್ಲಿ ಅದನ್ನು ಇಟ್ಕೊಂಡಿರಿ. ಹಾಗೆ ಲಾಸ್ಟಲ್ಲಿ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕೋವಾಗ ಅದನ್ನು ಬೇಕಿದ್ರೆ ತೊಳೆದ್ಬಿಟ್ಟು ಹಾಕೋದು. ಬಟ್ ಇವಾಗ ನೀರೇನು ಆ್ಯಡ್ ಮಾಡಿ ಹಾಗೆ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಏನಕ್ಕೆ ಫಸ್ಟೇ ಇದನ್ನು ಹಾಕಿ ಫ್ರೈ ಮಾಡೋದ್ರಿಂದ ನಾವು ಆವಾಗಲೇ ಯಾವುದನ್ನು ಆಯಿಲ್ ಫ್ರೈ ಮಾಡಿರಲಿಲ್ಲ ಅಲ್ವಾ, ಯಾವುದೇ ಇಂಗ್ರೀಡಿಯೆಂಟ್ಸ್ನ. ಇವಾಗ ಆಯಿಲ್ ಫ್ರೈಯೂ ಆದಂಗೆ ಆಗುತ್ತೆ, ಅದು ಫ್ಲೇವರು ಬರುತ್ತೆ. ಇವಾಗ ಈ ಥರದ್ದು ಮಾಡಿ ನೋಡಿ. ಇವಾಗ ನೆಕ್ಸ್ಟಿಗೆ ಅದನ್ನು ಆ್ಯಡ್ ಮಾಡ್ತಿದ್ದಂಗೆ ನಾವೇನು ಪೇಸ್ಟ್ ರುಬ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡಿದ್ಮೇಲೆ ಒಂದು ಫ್ಲೇಮ್ ಬರುತ್ತೆ, ದಟ್ ಅರೋಮಾ, ವಾವ್, ಅದೇ ಸಖತ್ತಾಗಿರುತ್ತೆ. ಅದು ಚೆನ್ನಾಗಿ ಆಯಿಲ್ ಬಿಟ್ಕೊಬೇಕು. ಏನು ಫ್ರೈ ಮಾಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿದ್ವಲ್ಲ ಅದು. ನೆಕ್ಸ್ಟ್ ಅದಾದಮೇಲೆ ಚಿಕನ್ನ ಆ್ಯಡ್ ಮಾಡಿ ಚೆನ್ನಾಗಿ ಸ್ಟಿರ್ ಮಾಡಿ. ಬಿರಿಯಾನಿಗೆ ಯಾವಾಗಲೂ ಚಿಕನ್ ತುಂಬ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರುತ್ತೆ, ಆ ಫ್ಲೇವರ್ ಇನ್ನೂ ಎಕ್ಸ್ಟ್ರಾ ಲೆವೆಲ್ಗಿರುತ್ತೆ. ಸೊ ಆದಷ್ಟು ನೀವು ಚಿಕನ್ನ ತುಂಬ ಬೇಯಿಸ್ಕೊಳ್ಳಿ, ಆಲ್ಮೋಸ್ಟ್ ಒಂದು 90% ಬೇಯಿಸ್ಕೊಳ್ಳಿ. ಏನು ನೀರು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ವಿಷಲ್ ಇಡೋಕ್ಕೂ ಮುಂಚೆನೇ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಲ್ಮೋಸ್ಟ್ ಒಂದು 90% ಬೇಯಿಸ್ಕೊಳ್ಳಿ.
ಉಪ್ಪನ್ನು ಯಾವಾಗ ಆ್ಯಡ್ ಮಾಡಬೇಕು ಅಂದರೆ ಚಿಕನ್ ಆಲ್ಮೋಸ್ಟ್ ಇನ್ನೊಂದು 60% ಬೆಂದಿದೆ ಅನ್ನೋ ಒಂದು ಟೈಮಲ್ಲಿ ಉಪ್ಪನ್ನು ಆ್ಯಡ್ ಮಾಡಬೇಕು. ಸೊ ನಾನು ಹೋಲ್ ಪ್ರೋಸೆಸ್ ನಾನು ಕಂಪ್ಲೀಟಲ್ಲಿ ವೀಡಿಯೋದಲ್ಲಿ ಇದೆ ನೋಡಿ. ನಾನು ಚಿಕನ್ಗೆ ಇವಾಗ ಖಾರದಕ್ಕೆಲ್ಲ ಏನು ನೀರು ಹಾಕ್ತಾ ಇರೋದ್ರಿಂದ ಚಿಕನ್ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆವಾಗ ಒಂದು ಸಲ ತಿರುಗಿಸ್ಕೊಳ್ಳಿ. ಆ್ಯಂಡ್ ನಾನು ನೀರೇನು ಹಾಕದೇ ಇರೋದ್ರಿಂದ ಇವಾಗ ಕಂಪ್ಲೀಟಾಗಿ ಆ ಚಿಕನ್ನು ಫುಲ್ ಡ್ರೈಯಲ್ಲೇ ಆ ಉಪ್ಪು ಖಾರ ಇರ್ಬೋದು, ಪ್ರತಿಯೊಂದು ಮಸಾಲೆನೂ ಚಿಕನ್ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸೊ ನೋಡಿ, ನಾನು ಆಲ್ಮೋಸ್ಟ್ ಇದೊಂದು 60-70% ಬೆಂದಿದೆ. ಆವಾಗ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಾನು ಸ್ಟಿರ್ ಮಾಡ್ತಿದ್ದೀನಿ. ಫಸ್ಟೇ ಉಪ್ಪನ್ನ ಆ್ಯಡ್ ಮಾಡಿಬಿಟ್ರೆ ನೀರು ಬಿಟ್ಕೊಳ್ಳಿ. ಚಿಕನಲ್ಲೂ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ನಾನು ಆ ಟೈಮಲ್ಲಿ ಉಪ್ಪನ್ನು ಹಾಕ್ತೀನಿ. ನೆಕ್ಸ್ಟು ಇನ್ನೇನು ಚಿಕನ್ ಆಲ್ಮೋಸ್ಟ್ ಒಂದು 80-90% ಬೆಂದಿದೆ ಅಂದ ನಂತರನೇ ನೀವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಬೋದು. ಮತ್ತು ಅದ್ರ ನೀರಿನ ಕನ್ಸಿಸ್ಟೆನ್ಸಿ ಹೇಗೆ ಹಾಕಬೇಕು ಅಂದರೆ, ಇವಾಗ ನೀವು ತಪ್ಪಲೆಯಲ್ಲೋ ಇನ್ನು ಓಪನ್ ಪಾತ್ರೆಯಲ್ಲಿ ನೀವೇನಾದರೂ ಮಾಡ್ತೀರಾ ಅಂದರೆ, ಇವಾಗ 2 ಗ್ಲಾಸ್ ಅಕ್ಕಿ ಹಾಕಿರ್ತೀರಾ ಅಂದರೆ 4 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿ, ಓಕೆನಾ. ಬಟ್ ಕುಕ್ಕರಲ್ಲಿ ಮಾಡ್ತಿದ್ದೀರಾ ಅಂತ ಅಂದರೆ, ಇವಾಗ 2 ಗ್ಲಾಸ್ ಅಕ್ಕಿ ಹಾಕಿದ್ದೀರಾ ಅಂತ ಅಂದರೆ 3.5 ಅಥವಾ 3.25 ಗ್ಲಾಸ್ ನೀರನ್ನು ಹಾಕಿದ್ರೆ ಸಾಕು, ಅದೇ ಚೆನ್ನಾಗಿ ಆಗುತ್ತೆ. ತುಂಬ ಅರ್ಜೆಂಟ್ ಇರೋರು 2 ವಿಷಲ್ ಹಾಕ್ಸ್ಕೊಳ್ಳಿ, ಅಥವಾ ಆರಾಮಾಗಿ ಇದೆ ಟೈಮ್ ಇದೆ ಅಂದ್ಕೊಂಡ್ರು 1 ವಿಷಲ್ ಹಾಕ್ಕೊಂಡು ಆಫ್ ಮಾಡಿ, ಅದು ಫ್ಲೇಮ್ ಏನು ವಿಷಲ್ ಪ್ರೆಷರ್ ಹೋಗೋವರೆಗೂ ಬಿಟ್ಟು ಆಮೇಲೆ ತಿನ್ನಿ. ಸಕ್ಕತ್ತಾಗಿರುತ್ತೆ. ನೀವೇ ನೋಡ್ತಿರ್ಬೋದು ಆ ಪೀಸಸ್ ಎಲ್ಲ ಹೆಂಗಿದೆ ಅಂತ. ಇದಕ್ಕೆ 1 ಟಿಪ್ ಏನಪ್ಪ ಅಂದರೆ, 80-90% ಚಿಕನ್ ಬೆಂದ ಮೇಲೇ ಅಕ್ಕಿನ ಆ್ಯಡ್ ಮಾಡಿ, ಆವಾಗಲೇ ಬಿರಿಯಾನಿ ಸಕ್ಕತ್ತಾಗತ್ತೆ. ನೀವು ಒಂದ್ಸಲ ಟ್ರೈ ಮಾಡಾದಮೇಲೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿರಿಯಾನಿ ಎಲ್ಲ ಮಾಡ್ಕೊತೀನಿ, ಹೇಗಿತ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ.